ಆತ್ಮೀಯ ಸ್ನೇಹಿತರೆ, ತಮಗೆಲ್ಲ ಅಥರ್ವ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಯಾರಾದರೂ ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಭೇಟಿ ನೀಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಸ್ನೇಹಿತರೆ. ಸ್ನೇಹಿತರೆ, ತುಂಬ ಜನ ಒಂದು ಅಪ್ಲಿಕೇಶನ್ ಹಾಕೋದಕ್ಕೆ ಯಾವ ರೀತಿಯಾಗಿ ಅದನ್ನು ತಿಳಿಸ್ಕೊಡ್ರಿ ಅಂತೇಳಿ ಕೇಳ್ತಾ ಇದ್ದೀರಿ. ಸೊ ಅದಕ್ಕೆ ಸಂಬಂಧಪಟ್ಟಂತೆ ಒಂದು ವಿಡಿಯೋನ ನಾನು ಮಾಡ್ತೀನಿ, ಮತ್ತು ಇನ್ನೊಂದು ವಿಡಿಯೋನ ಅಪ್ಲೋಡ್ ಮಾಡ್ತೀನಿ ಸಂಪೂರ್ಣವಾಗಿ ಅಪ್ಲಿಕೇಶನನ್ನು ಯಾವ ರೀತಿ ಹಾಕಬೇಕು ಅನ್ನೋದನ್ನು. ಜಸ್ಟ್ ಇವಾಗ ರಿಜಿಸ್ಟ್ರೇಷನ್ ಮಾಡೋದ್ರ ಬಗ್ಗೆ ನಿಮ್ಗೆ ಹೇಳ್ಕೊಡ್ತೀನಿ, ಸ್ವಲ್ಪ ಗಮನಿಸ್ತಾ ಬನ್ನಿ ಸ್ನೇಹಿತರೆ. ಸೊ NTA NET ಅಂತೇಳಿ ನೀವು ಕ್ಲಿಕ್ ಮಾಡಿದ ತಕ್ಷಣ ಸೊ ನಿಮ್ಗೆ ಈ ರೀತಿಯಾಗಿ ಒಂದು ಪೇಜ್ ಓಪನ್ ಆಗ್ತದೆ. ಸೊ ಈ ಪೇಜ್ ಓಪನ್ ಆದ ತಕ್ಷಣ ನೀವು ಸೊ ಇಲ್ಲಿ ಕಾಣ್ತಿದೆಯಲ್ಲ, ಯೂನಿವರ್ಸಿಟಿ ಗ್ರ್ಯಾಂಟ್ ಕಮಿಷನ್ ಅಂತೇಳಿ ಈ ಒಂದು ಪೇಜ್ ಮೇಲೆ ಕ್ಲಿಕ್ ಮಾಡಿ. ಸೊ ನಿಮಗೆ ಸ್ಟಾರ್ಟಿಂಗ್ಗೆ ಕಾಣ್ತದೆ, ಸೊ ಓಪನಿಂಗ್ ಆಫ್ ಆನ್ಲೈನ್ ಅಪ್ಲಿಕೇಶನ್ ಫ್ರಮ್ UGC ನೆಟ್ ಅಂತ ಹೇಳಿದ. ಸೊ ಆ ಒಂದು ಇದ್ರ ಮೇಲೆ ಲಿಂಕ್ ಮೇಲೆ ನೀವು ಕ್ಲಿಕ್ ಮಾಡಿದ್ರಿ ಅಂದರೆ ಸೊ ಈ ಥರ ಓಪನ್ ಆಗ್ತದೆ. ಓಕೆನಾ. ಸೊ ಈ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ರಿ. ಓಕೆನಾ. ಸೊ ಇಲ್ಲಿ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನ್ಯೂ ರಿಜಿಸ್ಟ್ರೇಷನ್ ಅಂತ ಏನು ಇದೆಯಲ್ಲ, ಸೊ ಈ ನ್ಯೂ ರಿಜಿಸ್ಟ್ರೇಷನ್ ಮೇಲೆ ನೀವು ಕ್ಲಿಕ್ ಮಾಡಿದಾಗ ಸೊ ನಿಮಗೆ ಒಂದು ಪೇಜ್ ಓಪನ್ ಆಗ್ತದೆ. ಓಕೆನಾ. ಸೊ ಈ ರೀತಿಯಾಗಿ ಯಾವ ರೀತಿ ರಿಜಿಸ್ಟ್ರೇಷನ್ ಮಾಡಬೇಕು ಆ ಸ್ಟೆಪ್ ಎಲ್ಲ ಇದೆ. ಸೊ ಇಲ್ಲಿ ಒಂದು ಕೆಳಗಡೆ ಐಕಾನ್ ಕಾಣ್ತದೆ. ಸೊ ಈ ಒಂದು ಐಕಾನ್ ಮೇಲೆ ನೀವು ಕ್ಲಿಕ್ ಮಾಡಿಕೊಂಡ್ರು. ಓಕೆನಾ. ಸೊ ಕ್ಲಿಕ್ ಹಿಯರ್ ಟು ಪ್ರೋಸೆಸ್ ಅಂತಿದೆ, ಅದರ ಮೇಲೆ ಕೊಡ್ರಿ. ಸೊ ಇಲ್ಲಿ ನಿಮ್ದು ಆಲ್ರೆಡಿ ಅಕೌಂಟ್ ಇತ್ತು ಅಂದರೆ ಡೈರೆಕ್ಟಾಗಿ ನೀವು ಇಲ್ಲಿ ನಿಮ್ಮ ಮೊಬೈಲ್ ನಂಬರ್ ಹಾಕಿ ಅಕೌಂಟಿಗೆ ಎಂಟ್ರಿ ಆಗ್ಬೋದು. ಇಲ್ಲಾಂದರೆ ಸೊ ಆಧಾರ್ ಕಾರ್ಡ್ ನಂಬರ್ ಮುಖಾಂತರನೂ ಎಂಟ್ರಿ ಆಗ್ಬೋದು. ಅಥವಾ ನಿಮ್ಮದು ಅಕೌಂಟ್ ಇಲ್ಲ ಅಂತಂದರೆ ಸೊ ನೀವಿಲ್ಲಿ ಸೈನ್ ಅಪ್ ಅಂತಕ್ಕಂಥದ್ದು ಏನು ಕಾಣ್ತಿದೆಯಲ್ಲ, ಸೊ ಈ ಸೈನ್ ಅಪ್ ಮೇಲೆ ಕ್ಲಿಕ್ ಮಾಡಬೇಕಾಗ್ತದೆ ಸ್ನೇಹಿತರೆ. ಓಕೆನಾ. ಈ ಸೈನ್ ಅಪ್ ಮೇಲೆ ಕ್ಲಿಕ್ ಮಾಡಿರಿ. ಈಗ ಆಲ್ರೆಡಿ ಇತ್ತು ಅಂತಂದರೆ ಇಲ್ಲಿ ಅಕೌಂಟ್ ಇದೆ, ಸೊ ಆ ಅಕೌಂಟಿಗೆ ನಾನು ಓಪನ್ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ನಿಮ್ಮ ಆಧಾರ್ ಕಾರ್ಡ್ ನಂಬರ್ ಹಾಕೊಂಡು ನೆಕ್ಸ್ಟ್ ಕೊಡ್ರಿ. ನೆಕ್ಸ್ಟ್ ಕೊಟ್ಟ ತಕ್ಷಣ OTP ಬರ್ತದೆ. ಓಕೆನಾ. ನಿಮ್ಮ ಆಧಾರ್ ಕಾರ್ಡ್ ನಂಬರ್ಗೆ ಎಸ್, ನಿಮ್ಮ ಆಧಾರ್ ಕಾರ್ಡ್ ನಂಬರ್ಗೆ OTP ಬರ್ತದೆ. ಸೊ ಆ OTPಯನ್ನು ಇಲ್ಲಿ ಎಂಟ್ರಿ ಮಾಡ್ಬೇಕು ನೀವು. ಎಸ್. ಸೊ ಎಂಟ್ರಿ ಮಾಡಿದ ತಕ್ಷಣ ಎಂಟ್ರಿ ಮಾಡಿ ಸೊ ನೀವು ಸಬ್ಮಿಟ್ ಅಂತೇಳಿ ಕೊಡಬೇಕು. ಸಬ್ಮಿಟ್ ಕೊಟ್ರಿ ಅಂತಂದರೆ ಇಲ್ಲಿ ನಿಮಗೆ ಪಾಸ್ವರ್ಡ್ ಕೇಳ್ತದೆ. ನಿಮ್ಮದು ಇದು ಡಿಜಿಲಾಕರ್ ಅಕೌಂಟ್ ಏನು ಮಾಡುವಂಥ ಸಂದರ್ಭದಲ್ಲಿ ಒಂದು ಪಿನ್ ಇಟ್ಟಿರ್ತಾರೆ, ಸೆಕ್ಯೂರಿಟಿ ಪಿನ್ ಅಂತ. ಸೊ ಸೆಕ್ಯೂರಿಟಿ ಪಿನ್ ಏನಿರ್ತದಲ್ಲ, ಸೊ ನೀವು ಅದನ್ನು ಎಂಟ್ರಿ ಮಾಡಿದ್ರಿ ಅಂತಂದರೆ ಸೊ ಅಕೌಂಟ್ ಓಪನ್ ಆಗ್ತದೆ. ಇಲ್ಲಾಂದರೆ ಸೆಕ್ಯೂರಿಟಿ ಪಿನ್ ಮರ್ತಿದ್ರಿ ಅಂದರೂ ಕೂಡ ನೀವು ಫಾರ್ಗಟ್ ಪಾಸ್ವರ್ಡ್ ಕೊಡ್ಬೋದು ಸ್ನೇಹಿತರೆ. ಸೊ ಇಲ್ಲಿ ಓಪನ್ ಆಗ್ತದೆ. ಇವಾಗ ಆಲ್ರೆಡಿ ಏನಾಗಿದೆ ಅಂದರೆ ಅಪ್ಲಿಕೇಶನ್ ಹಾಕಿದ್ದಾರೆ. ಸೊ ಹಾಗಾಗಿ ಅಪ್ಲಿಕೇಶನ್ ಫ್ರಾಮ್ ವಿತ್ ದಿಸ್ ಡಿಜಿಲಾಕರ್ ಆಲ್ರೆಡಿ ಎಕ್ಸಿಸ್ಟ್ ಅಂತೇಳಿ ಬರ್ತಿದೆ. ಯಾರು ಹಾಕಿರಲ್ಲ ಅವರಿಗೆ ಒಂದು ರೈಟ್ ಮಾರ್ಕ್ ಕೇಳ್ತದೆ. ಸೊ ನೀವು ಆಟೋಮೆಟಿಕ್ಕಾಗಿ ಆ ರೈಟ್ ಮಾರ್ಕ್ ಕ್ಲಿಕ್ ಮಾಡಿ ಪ್ರೊಸೆಸ್ ಕೊಟ್ರಿ ಅಂತಂದರೆ ನಿಮ್ಮ ಎಲ್ಲ ಡಾಟಾನು ಕೂಡ ಆಟೋಮೆಟಿಕ್ಕಾಗಿ ಫೆಚ್ ಆಗ್ತದೆ. ಸೊ ನಿಮ್ಮದು ಏನು ಆಧಾರ್ ಕಾರ್ಡಲ್ಲಿ ಡೀಟೇಲ್ಸ್ ಇದೆಯಲ್ಲ ಅದೇ ಬಂದುಬಿಡ್ತದೆ. ಸೊ ಹಾಗಾಗಿ ನಿಮ್ಮ ಆಧಾರ್ ಕಾರ್ಡಲ್ಲಿ ಇರ್ತಕ್ಕಂಥ ಡೀಟೇಲ್ಸು ಮತ್ತು ನಿಮ್ಮ SLC ಮಾರ್ಕ್ಸ್ ಕಾರ್ಡಲ್ಲಿ ಇರ್ತಕ್ಕಂಥ ಡೀಟೇಲ್ಸು ಒಂದೇ ಇರಬೇಕು ಸ್ನೇಹಿತರೆ. ಇದ್ರೆ ಇಲ್ಲಿ ಅಪ್ಲಿಕೇಶನ್ ಹಾಕೋದಕ್ಕೆ ತುಂಬ ಈಸಿ ಆಗ್ತದೆ. ಓಕೆನಾ. ಸೊ ಇದು ಫಸ್ಟ್ ಸ್ಟೆಪ್ ಆಗಿರ್ತದೆ. ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಮುಂದಿನ ಉಳಿದಂಥ ಸ್ಟೆಪ್ಪನ್ನು ನೋಡ್ತಾ ಬರೋಣ. ಎಲ್ರಿಗೂ ಕೂಡ ಧನ್ಯವಾದಗಳು ಸ್ನೇಹಿತರೆ.